ಯವ್ವ ಪಾರಕ್ಕ ಆರಾಮಿಲ್ಲ ಅಂದ್ರಲ್ಲಿ ಯವ್ವ ಈಗ ಹೆಂಗೈತಿ? ನನಗೇನಾಗಂದಿ? ನಾ ಚಂದ ಆಗಿಲ್ಲ, ನನಗೇನಾಗಿಲ್ಲ. ಆಕೆ ಕಿಪ್ಪಿಸರಿ ಹೇಳಬೇಕಿ ಮಲ್ಲಕ್ಕ ನಿನಗ ಊರಾಗ ಮಂದಿ ಮಾತಾಡಿದ್ಕೊಂಡ್ರವ ಅದಕ್ಕೆ ಕಟ್ಟಾಗ್ಯಾಳ ಪಾರಕ್ಕ. ಏನೇನ ಶುಗರ್ ಐತಿ, ಅದೈತಿ ಇದೈತಿ, ಶುಗರ್ ಹೆಚ್ಚಾಗಿ ಬಟ್ಟು ಕಡಿಬೇಕು ಅಂತ ಅನ್ನಕತ್ರವ. ಎಲ್ಲ ಅವರು ಹಾದಿಮನಿ ಈಕಿ ಕಲ್ಲವ, ಈಕಿ ಸಂಧಿ ಮನಿ ಶಾಂತವ, ಆ ಮೂಲಿ ಮನಿ ಮಂಗಳವ ಉಟ್ರು ಅಂದ್ರವ. ನನಗೆ ಹೆದರಿಕೆನೂ ಬಂತು. ಅದಕ್ಕೆ ಓಡಾಡಿ ಬಂದಿವ. ನಾನು ಮಗಳ ಮನೆಗೆ ಹೋಗಿದ್ನಿ. ಇವ ಬುತ್ತಿ ಕಟ್ಟಿದ್ಲ, ಹಂಗ ಇಟ್ಟಾಕಿನ ಒಂದಿಟ್ಟು ನಿನ್ಗಡೆ ತಗೊಂಡು ಓಡಿ ಬಂದುಬಿಟ್ಟೆ. ಇಲ್ಲ ಬೇಡ, ನನಗೇನಾಗಿಲ್ಲ. ಹಂಗ ಇಲ್ಲಿ ಹೋತಂದ್ರೆ ಹುಲಿ ಹೋತಂತಾವ್ ಕಿಸ್ರ್ಯಾರು. ಇವ್ರಿಗೆ ಯಾರಿಗೂ ಏನೋ ಜಡ್ಡು ಚಪತ್ರೆ ಬಂದೇ ಇಲ್ಲ. ಏನು ಶುಗರ್ ಇಲ್ಲ ಪಗರ್ ಇಲ್ಲ. ಮೊನ್ನೆ ಒಂದು ಇಟ್ಟು ತಲೆ ಸುತ್ತು ಬಂದು ಬಿದ್ನ್ಯಾ. ಹಿಂಗಾಗಿ ಅದು ಚಂದಾಗ ಊಟ ಮಾಡಿದ್ದಿಲ್ಲ. ರಗತ್ ಕಡಿಮೆಗಿತ್ತೀವ. ಏನು ಕೇತಿ ನಾನು ಕಂಕಂಬಂದು ಮಾಡ್ಕೊಂಡು ತಿಂದಕ್ಕೆ ನನ್ನ ಕೈಯಾರಿ. ಇದು ನಮ್ಮ ಸೊಸಿ ಒಂದು ಉಪ್ಪಿದ್ರೆ ಖಾರ ಇರಂಗಿಲ್ಲ, ಖಾರ ಇದ್ರೆ ಉಪ್ಪಿರಂಗಿಲ್ಲ ಅಂತ ಅಡುಗೆ ಮಾಡಿ ತಿನಿಸಿ ನನ್ನ ಮೈಕೈಯಾಗಿಂದು ಶಕ್ತಿನ ಹೋಗಿಸ್ಬಿಟ್ಟದ್ರ ಮಾರ್ಯಮ್ಮನ ನಡಗ್ಲಿ. ಹಿಂಗತಿ ಮಾಡ್ತೈತೆ. ಬಿಡಿಸಿ ಒಂದು 2 ರೊಟ್ಟಿ ಮಾಡ್ಕೊಂದಿನಿ ಅಂದ್ರೆ ಅಯ್ಯಯ್ಯ ನಾನು ಸರಿಸಿ ನಿಮ್ಮವನ ಮಾಡ್ಕೊಂಡು ತಿಂತಾಳ. ನಾ ಏನು ಮಾಡಲಿ ಅಂತೇಳಿ ಸುಮ್ಮನೆ ಕುಂತು ಬಿಡ್ತಾಳ. ನನಗೆ ಹಚ್ಚಿ ತಾಯಿ ಏನೇನು ಮಾಡಂಗಿಲ್ಲ, ಗಪ್ ಚಿಪ್ ಕುಂದಿರ್ತಾಳ. ಅಲ್ಲೇ ನಿಮ್ಮ ಹೋದ ಅಲ್ಲ ಮಾತಾಡ್ತಗೋ, ನಾ ಕಮ್ಮಗ ಮಾಡಂಗಿಲ್ಲ ಅಡುಗೆನ ಅಂತೇಳಿ ಹಿಂಗತಿ ಮಾಡಕ್ಕೆ ಹತ್ತಿ ಬಿಟ್ಟಾಳ. ಅದಕ್ಕೆ ನಾನು ಗಪ್ ಚಿಪ್ ಏನು ಮಾಡಿ ಹಾಕಿರ್ತಾಳ ಅದನ್ನು ತಿಂದು ಹಿಂಗತಿ ಆಗಿನ ನೋಡ. ಯವ್ವ ಮಲ್ಲಕ್ಕ, ನಿಮ್ಮ ಮನ್ಯಾಗ ಇದಕತ್ತಿನ, ನಮ್ಮ ಮನ್ಯಾಗ ಇದಕತಿ ಐತಿ ಬಿಡ. ಅನ್ನಿ ನಮ್ಮ ಸೊಸಿ ನೈಟಿ ತೊಗೊಂಬಂದ. ಆ ಪದ್ಧತಿ ಐತಿದು, ಒಂದು ಲಗ್ನ ಆಗೈತಿವ. ಹಳ್ಳಿಯಾಗ ನೈಟಿ ಅದು ಚಂದಲ್ಲವ, ಹಾಕೊಳಕ್ಕೆ ಹೋಗ್ಬೇಡ ಅಂತ ಹೇಳಿ. ಇಷ್ಟು ದಿನ ಇಲ್ಲಾರ್ದ ಈ ಮನೆ ತವ್ರ ಮನೆಗೆ ಅವ್ರ ತಂಗಿಯರು ಏನೋ ಹಾಕೊಂತಾರಂತ. ಹೋಗಿ ತೊಗೊಂಬಂದವಣ ಪಾರಕ್ಕ. ಭಗವನ್ ಗತಿ ಈಗ ಸಿಗಾಕೊಂಡು ಅಡ್ಡಾಡಕತ್ತ. ಅಲ್ಲ ತಂಗಿ ಚಂದಲ್ಲ ಚಾಳೆಲ್ಲ ಅವ್ನು ಹಾಕೋಬೇಡ ಯವ್ವ, ನಮ್ಮನಿ ಮಾನ ಮರ್ಯಾದೆ ಹೋಗುತ್ತಂತ ನಾ ಅಂತೀನಿ. ನೀವು ಹಾಕೋರಿ, ನಿಮ್ನ್ಯಾರು ಬೇಡ ಅಂತಾರ. ಯಾಕ ನಿಮ್ಮ ಮಗಳು ಹಾಕೊಳಂಗಿಲ್ಲನು? ಒಂಚೂರು ನನಗೂ ತೊಗೊರು ಮಾಡಿ ಮಾತಾಡ್ತೈತಿ ನೋಡಿ. ಏನಾರ ಒಂದು ಮಾತಾಡಕ್ಕೆ ಹೋಗ್ಯವ ನಮ್ಮ ಬಾಯಿನ ವಜ್ಜೆ ಆಗಿಬಿಡ್ತತಿ. ಅದಕ್ಕೆ ಮುಕ್ಳಿ ಬಾಯಿ ಮುಚ್ಕೊಂಡು ಗಪ್ ಚುಪ್ ಕುಂತು ಬಿಟ್ಟೆ ನೋಡಿ. ನಾನಂಕರು ಏನೇನು ಮಾಡ್ತಾರ ನನ್ನ ಕಣ್ಣಿಲ್ಲ ನೋಡ್ಕೊಂತ. ನಂದು ನಿನ್ನಂಗೈತೆವ ಪರಿಸ್ಥಿತಿ. ಏನು ಹೇಳ್ತಿ? ಇವ ನನಗಂಕರು ಸಾಕಬೇಕಾಗೈತಿವ. ಇವ ಕಣ್ಣಿಲ್ಲ ನೋಡ್ಲಾರ್ದಂಗೆ ಆಗೈತಿ. ಅಲ್ಲನ ಒಂದು ಹಾಗದಿಂದ ಬಾಳೆ ಮಾಡೋದೈತೆ ಇವಕ್ಕ. ನೋಡುವ ಕೈ ಹತ್ತಿಟ್ಕೊಂಡು ಬಾಳೆ ಮಾಡ್ರಿವ. 4 ಕಾಸು ಇತ್ತಂದ್ರೆ ಮುಂದೆ ನಿಮ್ಗೆ ಬರ್ತೈತೆ ಅಂತ ನಾ ಒಂದೀಟು ಬುದ್ಧಿ ಅದ ಹೇಳಿದ್ರೆ ಮೂಗು ಮುಸುಡಿ ತಿಳ್ಕೊಂತ ಅಡ್ಡಾಡ್ತಾಳೆ ನನ್ನ ಸೊಸೆ. ನಿಮ್ಮ ಮನ್ಯಾಗ ಇದೈತೆ, ನನ್ನ ಮನ್ಯಾಗ ಇದೈತೆ ಯವ್ವ ಪಾರಕ್ಕ. ಅನ್ನೇ ಹಸಿ ಹಿಟ್ಟು ನಾದ್ಕೊಂಡು ರೊಟ್ಟಿ ಬಡಿಯಾಕತ್ತ. ಅಲ್ಲಿ ಹಸಿ ಹಿಟ್ಟು ಹಾಕಿ ಯಾರಾದ್ರೂ ರೊಟ್ಟಿ ಬಡಿತಾರನ ಜಿಗಟ್ ಹಾಕೋಬೇಕವ ಅಂತ ನಾ ಅಂತೀನಿ. ನನಗೇನು ಗೊತ್ತಿಲ್ಲನ್ರಿ? ನಿಮ್ಗಟ್ಟು ಬೇಕಾಗಿತ್ತಂದ್ರೆ ಮಾಡ್ಕೊರಿ ಅಂತ ಹೇಳಿ ಆ ಕೊಮ್ಮನಿಗೆ ಸರಿಸಿ ದಿಕ್ಕು 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 ಹೋಗಿಬಿಟ್ಲು ನೋಡಿ. ಹಿಂಗೆ ಮಾಡ್ಬೇಡ್ರಿ ವಾ, ಹಿಂಗೆ ಮಾಡ್ರಿ ಅಂತ ಕಲಿಸ್ಕೊಟ್ರು ನಾವು ವಜ್ಜೆ ಅತ್ತಿ ಸುಮಾರು ಅಂತಾರ. ಯವ್ವ ಮಲ್ಲಕ್ಕ ಹಂಗೈತಿ. ಏನು ಮಾಡೋದು? ನಮ್ಮ ಮನ್ಯಾಗ ಇದಕ್ಕೆ ನೀನು ಹೊರತಿಲ್ ಬಿಡ ಯವ್ವಾಯ್ಕಿವ. ಈ ಕೆರ ತಾಟ ಮುಂದೆ ಹಿಡ್ಕೊಂಡು ಕುಂತ್ಬಿಟ್ಟ. ಬಾಯಾಗ ನೀರು ಬರಾಕತ್ತ. ಡಾಕ್ಟರ್ ಸಿಹಿ ತಿನ್ಬೇಡ ಅಂತ ಹೇಳ್ಯಾರ. ಆದ್ರೆ ನನಗೆ ಮಾತ್ರ ತಿನ್ಬೇಕು ಅನ್ಸಕತ್ತೈತಿಲ್ಲ. ಇವ ಏನು ಮಾಡಲಿ? ಮನ್ಯಾಗ ಮಾತ್ರ ಯಾರೂ ಇಲ್ಲ. ಒಂದು ಸತಿ ತಿಂದ್ರೆ ಅದೇನು ಸಿಹಿ ಹೆಚ್ಚಾಗತ್ತಾನ, ಸಿಹಿ ರೋಗ ಏನಾಗಂಗಿಲ್ಲ. ಈಗ ನನ್ನ ಸೊಸಿನೂ ಇಲ್ಲ, ನನ್ನ ಗಂಡನೂ ಇಲ್ಲ. ಹೆಂಗಂದ್ರೆ ಈಕಿ ತೊಗೊಂಬಂದಿದ್ದು ಗೊತ್ತು ನಂಗಿಲ್ಲ. ಬಡ ಬಡ ತಿಂದು ತಾಟ್ ಕೊಟ್ಟು ಕಳಿಸ್ಬಿಡ್ತೀನಿ. ಜುಣುಕದ ಹೊಡಿ ಮಾಡ್ಯಾಣ ನಿನ್ನ ಮಗಳು. ನೋಡುವ ನಮ್ಮಕ್ಕಿಗಂಕರು ಜುಣುಕದ ಹೊಡಿ ಮಾಡಕ್ಕೆ ಬರಂಗಿಲ್ಲ. ಹಸಿ ಬಿಸಿ ಕುದಿಸಿ ಅವನ್ನ ಜುಣುಕದ ಹೊಡಿ ಮಾಡ್ತೈತಿ. ಕಡ್ಲಿ ಹಿಟ್ಟಿಂದು ಹೊಟ್ಟೆ ಸಾಕು ನಿಂದಿರ್ತೈತಿ. ಅವ್ರು ರೋಗ ಮಾಡಕ್ಕೆ ಬರಂಗಿಲ್ಲ. ಬುತ್ತಿ ರೊಟ್ಟಿ ಮಾಡ್ಕೊಟ್ಟಿರ್ತೈತಲ್ಲ ಮಗಳು, ಊರಿಗೆ ಹೋಗಿರ್ತೈತಲ್ಲ ತವ್ರ ಮನೆಗೆ. ಮಾಡ್ಕೊಂಬಂದಿರ್ತೈತಿ ಹಸಿ ಬಿಸಿ ಚಪಾತಿ, ಹಸಿ ಬಿಸಿದು ಪಲ್ಯ, ಹಸಿ ಬಿಸಿದು ಇದನ್ನು ಜುಣುಕದ ಹೊಡಿ ಮಾಡ್ಕೊಂಬಂದಿರ್ತೈತಿ. ನಾನು ಕೂಡ ಹಿಂಗೆ ಮಾಡಿ ಹಿಂಗೆ ಮುಟ್ಟಂಗಿಲ್ಲ ನೋಡು. ಒಟ್ಟು ಆಕಳಿಗೆ ಹಾಕಿಬಿಡ್ತಾನೆ. ಅಂಥದ್ದು ಹೆಂಗೆ ತಿನ್ನೋಕ್ಕಾಗುತ್ತಾ? ಅಯ್ಯೋ ದೇವ್ರ. ನೋಡು ಹಿಡ್ಕೊಂಬಂದು ಹಂಗೆ ಕೂತಾನೆ. ತಗೋ ಬಿಸಿ ಬಿಸಿ ಅವು ಚಪಾತಿ ಅದಾವ ತಿಂದು. ಅಲ್ಲಿ ಬಿಡಿಯವ ಹಿಂದೆ ಹಿಡಿದು ತಿಂತೀನಿ. ಇನ್ನೇ ಈಗ ಅದೈತಲ್ಲ ನನ್ನ ಸಸಿ ಹುಚ್ಚಿ 1-2 ಪಡ್ಡು ಹಾಕಿ ಕೊಟ್ಟಿತ್ತು. ಒಲ್ವಿಲ್ಲ ಅಂತಂದೆ. ತಿನ್ರಿ ಅಂತಂತ ಅವನು ಹಸಿ ಬಿಸಿ ಮಾಡಿರ್ತೈತಿ. ಇವ ಹಿಂದಕ್ಕೆ ಇಳಿಲಿಲ್ಲ ಮುಂದಕ್ಕೆ ಇಳಿಲಿಲ್ಲ. ತಿನ್ಲಿಕ್ಕಂದ್ರೆ ಒಂದು ಮಾತಾ. ಮತ್ತು ಮಗನ ಇದ್ರಿಗೆ ತಿನ್ನಬೇಕಿಲ್ಲ. ಹಸಿ ಬಿಸಿ ಮಾಡಿರ್ತಾನ. ಏನು ಮಾಡ್ಬೇಕು? ಅದನ್ನು ನನ್ನ ಮಗ ಗಬ್ಬು 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 ತಿಂತಾನೆ. ಏನೂ ಅನ್ನಂಗಿಲ್ಲ. ಮತ್ತು ನಾನು ಅನ್ಲೇವು ಮಲ್ಲಕ್ಕಕ್ಕಿಗೆ ಹಸಿ ಬಿಸಿ ಅದ ನೋಡಿ ಪಡ್ಡು ಅಂತಿ. ಇವನು ನನ್ನ ಮಗ ಅನ್ಬೇಕಿಲ್ಲ.
ಮತ್ತು ನಾವು ಅನ್ನ ಹಾಕಿದ್ರೆ ಆತಿಗಳು ಕೆಟ್ಟಾರು ಚಾಡ ಹೇಳ್ಕೊಡ್ತಾರ ಮಗು ಅಂತಾರ. ಅದಕ್ಕೆ ನನಗೆ ಯಾಕೆ ಬೇಕಂತೇಳಿ ಯಾವ ಅಲ್ಲಿವ ನಮ್ಗೆ ಸಜ್ಜೋರಿ ಆಗಂಗಿಲ್ಲಂತೆ ಸುಮ್ಮನೆ ಒಂದು ಪಡ್ಡಟ ತಿನ್ನಿವ ಅದು ಹೊಟ್ಟಿ ಉಬ್ಬಿದಂಗೆ ಆಯ್ತು. ಮತ್ತು ಹಂಗಾದ್ರೆ ಬಿಸಿ ಚಪಾತಿ ಅದಾವ ತಿನ್ನ ಬ್ಯಾಗ್ ಬಿಡ ಹಿಂದೆ ಹಿಡಿದು ತಿಂತೀನಿ ತಿನ್ನು. ಮತ್ತು ಮೊನ್ನೆ ಆರಾಮಿಲ್ಲ ಅಂತೇಳಿ ದವಾಖಾನೆ ತೋರಿಸ್ಕೊಂಡು ನಾಲ್ಗೆ ರುಚಿ ಕೆಟ್ಟಿರ್ತತಿ ತಗೋತೀನಿ ಹಿಡಿ. ನೀವು ಒತ್ತಾಯ ಮಾಡಕತ್ತಿ ಅಂತ ತಿನ್ನಾಕತ್ತೀನವ ಇವ ಕರೆ ಅಂದ್ರೆ ಜಡ್ಡು ಬಂದು ನಾಳೆಗೇನು ರುಚಿನೂ ಇಲ್ಲಂಗಾಗೈತೆ ಮಲ್ಲಕ್ಕ. ಏನಾರ ಮಾಡ್ಕೊಡಯ್ಯವ ಅಂತೇಳಿ ಅಂತೀನಿ ನೋಡು. ಬೇಕಂತ ಹಸಿ ಬಿಸಿ ಮಾಡಿ ಇಟ್ಟು ಬಿಡ್ತಾ ತೋರಿ ಅತ್ತಿ ತಿನ್ರಿ ಅಂತಿ. ಏನು ಮಾಡ್ಬೇಕವ ಇಂಥವಕ್ಕೆ? ದಿನ ಕಾದ ಮನೆ ಕಲ್ಲು ಹೊಡಿತಂತೆ ದಿನ ಆಕೆ ಕೂಡ ಜಗಳ ತೆಗಿಯೋಕ್ಕಾಗತ್ತಾ ಹೇಳೋಕ್ಕಾಗತ್ತಾ? ಹೇಳಿ ನೋಡುನು ನನ್ನ ಮಗಳು ಬೈತಾ ಅನ್ನ ಕಲಿ ನೀನು ಅಂತೇಳಿ. ಈಗ ನನ್ನ ಮಗಳು ಮಾತು ಕೇಳಿ ಅನ್ಯವ ಅಂದ್ರೆ ಅತ್ ಕೆಟ್ಟಾಕಿ ಮತ್ತು ಅದಕ್ಕೆ ಮುಕ್ಕಳಿ ಬಾಯಿ ಮುಚ್ಕೊಂಡು ಸುಮ್ಮನೆ ಏನು ಮಾಡಿ ಹಾಕಾರ ತಿಂದು ಬಿಡುದವ. ನಾ ಏನು ಮಾಡಿ ನೀವು ಈಗಿನ ದೋಸ ಅಂತಲೇ ಹುಡ್ತವ. ಅಯ್ಯಯ್ಯ ಇದೇನು ಅವತಾರ ನೀವು ಸಸಿ ಇದೇನು ನಿಂದ ಅವತಾರ? ನನ್ನ ಅವತಾರ ಬಿಡ್ರಿ. ಮೊದ್ಲಿಗೆ ನೀವೇನು ಮಾಡಕತ್ತೀರಿ? ಡಾಕ್ಟ್ರ್ ಏನು ಹೇಳ್ಯಾರ ನಿಮಗೆ? ತಿನ್ನಕತ್ತೀರಲ್ಲ ಏನು ತಿನ್ನಾರ ಆತಂದ್ರೆ ಏನಾರು ಹೆಚ್ಚು ಕಡಿಮೆ ಅಂತಂದ್ರೆ ಯಾರು ಬನ್ನಿ ಸರಿ ತರ್ರಿಲ್ಲ ಅದನ್ನು. ಅಯ್ಯೋ ಇದ್ರ ಮಾರ ಮಣ್ಣು ನಡಗಲಿ ಇನ್ನೊಂದು 15 ನಿಮಿಷ ಇಲ್ಲಿ ಏಟಾಗಿ ಬರಬಾರ್ದ. ಕೈಗೆ ಬಂದು ತುತ್ತು ಬಾಯಿ ಬಲ್ಲಾರ್ದಂಗೆ ಮಾಡಿಟ್ಲಲ್ಲ ನನ್ನ ಸೊಸಿ. ಅತ್ತಿ ನಾನು ಏನು ಅನ್ಕೊಂಡೆ ನೀನು ರಾಕಾದ್ರೆ ನಾ ಶಾಕ್ ಕೊಡಕಂತನ ಅದೇನೈತಿ ಏನಯ್ಯವ ನಿಮ್ಮ ಅತ್ತಿ ನೋಡಿದ್ರೆ ಏನೂ ಇಲ್ಲ ಅಂತ ನೀನು ನೋಡಿದ್ರೆ ನಮ್ಮ ಅತ್ತಿ ಶುಗರ್ ಐತಂತಿ. ಹೌದ್ರಿ ಶುಗರ್ ಐತಿ. ನಮ್ಮ ಅತ್ತಿಗೆ ಏನೇನು ತಿನ್ಬೇಡ ಅಂತ ಹೇಳ್ರಿ ಬರೀ ತಂಗಳು ರೊಟ್ಟಿ ಸಾರು ಇಷ್ಟ ತಿನ್ನಂತ ಯಾರ. ನೀವು ನೋಡಿದ್ರೆ ಇಷ್ಟೆಲ್ಲ ಬೇಜ್ಮಿ ಕೊಟ್ಟಿರಿ ಅವ್ರ ಬಾಯಿ ಚಟಕ್ಕೆ ತಿಂದ್ಬಿಟ್ಟು ಏನು ತಿನ್ನಾರ ಮಾಡ್ಕೊಂಡ್ರೆ ಹೌದಿಲ್ಲ. ಅದಕ್ಕಂತೇಳಿನ ನಾನು ಎಲ್ಲ ಇಡೀ ಊರಾಗ ಮನೆಗೆ ಹೋಗಿ ಹೇಳಿ ಬಂದೆ ನಮ್ಮ ಅತ್ತಿಗೆ ಒಂದು ಸ್ವಲ್ಪ ಬಾಯಿ ಚಟ ಐತೆ ರೀ ಅದಕ್ಕೆ ಮತ್ತೆ ಏನು ತಿನ್ನಾರ ತಿಂದು ಏನು ಮತ್ತು ಏನು ತಿನ್ನಾರ ಆದ್ರೆ ಏನು ಮಾಡೋದು ನನಗೂ ಬೇಕೇ ಹತ್ತಿದಾಳ. ಅದಕ್ಕೆ ಮನೆಗೆ ಹೋಗಿ ಹೇಳಿ ಬಂದೆ ನಮ್ಮ ಅತ್ತಿಗೆ ಶುಗರ್ ಐತಿ ನಮ್ಮ ಅತ್ತಿ ಶುಗರ್ ಐತಿ ಅಂತ ಹೇಳಿ ಬಂದಿನ್ರಿ. ನಿನಗೇನು ಬಂದಿತ್ತ ಅಂಥದ್ದು ಬರಬಾರ್ದ ಬಂದಿತ್ತು ಮನೆಗೆ ಹೋಗಿ ಹೇಳಿ ಬಂದೆ ನಾನು ಶುಗರ್ ಬಂದತ್ತಂತೇಳಿ. ಅಯ್ಯೋಯ್ಯೋಯ್ಯೋಯ್ಯೋ ನನ್ನ ಮಾನ ಮರ್ಯಾದೆ ಕಳೆಯಾಕಂತೇಳಿನ ನನ್ನ ಸೊಸೆಯಾಗಿ ಬಂದಿ ಅಂದೆ ಬೆನ್ನು ಹತ್ತಿ ಬೇತಾಳ. ನಿಮ್ಮ ಒಳತಿಗೆ ಇಷ್ಟೆಲ್ಲ ಮಾಡಿರೋದು ಈಗ ನೋಡು ನಿಮ್ಗೆ ಯಾವ್ದಾರ ಮನೆಗೆ ಹೋಗ್ತೀರಾ ನನ್ನ ಬಗ್ಗೆ ಕಂಪ್ಲೇಂಟ್ ಹೇಳಾಕ ಅವರು ಚಾ ಮಾಡ್ತೀವಂತಾರ. ನೀವು ಒಳ್ಳೆ ಅನ್ನಕ್ಕೆ ಆಗ್ಲಾರ್ದಕ್ಕೆ ಹಂಗೆ ಕುಡಿದು ಬಂದುಬಿಡ್ತೀರಿ ಚಾನ ಏನಾರ ಸ್ವೀಟ್ ಕೊಡ್ತಾರ ತಿಂದು ಬಿಡ್ತೀರಿ. ಏನು ತಿನ್ನಾರ ಆತಂದ್ರೆ ನನಗೆ ತ್ರಾಸ ಹೋದಿಲ್ಲ. ಅದಕ್ಕೆ ಎಲ್ಲರಿಗೂ ಇಡೀ ಊರಿಗೆ ಟಾಮ್ ಬಿಡ್ಕೊಂಬಂದೆ ನಮ್ಮ ಅತ್ತಿಗೆ ಶುಗರ್ ಐತೆ ಅಂತ ಹೇಳಿ. ಈತೇವ ಕತಿ ಮುಗೀತು. ಊರಾಗ ನನ್ನ ಮಾನ ಮರ್ಯಾದೆ ಒಟ್ಟು ಹೊರಸಾಕಿದಲ್ಲ ಈ ಸಂತೋಷ ಆತಿಲ್ಲ. ಇದೇನಪ್ಪ ಅರಪ್ಪ ನಿನ್ನ ಸಸಿ ಮಾಡಿದ್ದು ಏನಿದು ನೋಡಯ್ಯವ್ವ ಹಿಂಗತಿ ಮಾಡ್ತೈತೆಯವ್ವ ಏನು ಮಾಡಲಿ ನಾನು. ನೋಡ್ರಿ ನಮ್ಮ ಅತ್ತಿಯನ್ನ ಮಾತಾಡ್ಸಿ ಆಯಾಸ್ ಮಾಡ್ಸಕ್ಕೆ ಹೋಗ್ಬೇಡ್ರಿ ಡಾಕ್ಟ್ರ್ ಹೇಳ್ಯಾರ. ನೀವು ಹಿಂಗೆಲ್ಲ ನಮ್ಮ ಅತ್ತಿಗೆ ಸ್ವೀಟ್ ಅದು ತಂದು ಕೊಡಕ್ಕೆ ಹೋಗ್ಬೇಡ್ರಿ ತಪ್ಪು ತಿಳ್ಕೊಬೇಡ್ರಿ. ಮತ್ತು ಏನೋ ಇದ್ರೂ ತಂದು ನನ್ನ ಕೈಯಾಗ ಕೊಡ್ರಿ ನಮ್ಮ ಅತ್ತಿಯರ ಕೈಯಾಗ ಏನು ಕೊಡಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಮತ್ತು ಶುಗರ್ ಹೆಚ್ಚಾತಂದ್ರೆ ನಮ್ಮ ಅತ್ತಿ ಕಾಲು ಕೊಡ್ತಾರ ಕೈ ಕೊಡ್ತಾರ ಬಟ್ ಕೊಡ್ತಾರ. ಅದಕ್ಕೆ ಕಾರಣ ನೀವು ಹಾಕಿ ನೋಡ್ರಿ ಮಲ್ಲಕತ್ಯಾರ. ಅಲ್ಲೇ ಹುಡುಗಿ ಮನಿದಲ್ಲ ಮಾರಿದ್ದಲ್ಲ ನನಗೆ ಯಾಕೆ ಬೇಕು ಕೊಡೋದು ಯಾಕೆ ಬೇಕು ಅನಿಸ್ಕೊಳೋದು ಯಾಕೆ ಬೇಕು? ನಿಮ್ಮ ಅತ್ತಿ ಈಗ ಏನಾರ ಆತಂದ್ರೆ ಮತ್ತು ನಾನು ಮ್ಯಾಗ ಬಂದಿತ್ತು ನಿಮ್ಮ ಮನೆಗೆ ಹೆಜ್ಜಿನ ಇಡಂಗಿಲ್ಲ ವಯ್ಯವ. ನಿಮ್ಮ ಮನೆಗೆ ದಿಕ್ಕಿಗೆ ಸರ್ನು ಪಾರಕ್ಕ ನಿನ್ನ ದಿಕ್ಕಿಗೆ ಸರ್ನವಯ್ಯವ ನಿನ್ನ ಮನೆಗೆ ಒಟ್ಟ ಬರಲ್ಲ ನಾನು ಮಲ್ಲಕ್ಕ ನಿಂದರ್ಲಿ. ಈಗ ಹಾಲು ಕೊಡೋದಷ್ಟು ಸಂತೋಷ ಆತ ಇಡೀ ಊರಿಗೆ ಹೇಳಿ ಬಂದಿಲ್ದೆ ನಾನು ನಿನಗೇನು ಮಾಡಿದ್ದೆ? ನೀವು ಮಾತ್ರ ಇಡೀ ಊರಿಗೆ ನನ್ನ ಬಗ್ಗೆ ಚಾಡಿ ಹೇಳಿ ಬರ್ಬೋದಂತ ನಾನು ನಿಮ್ಮ ಬಗ್ಗೆ ಹೇಳ್ಬಾರ್ದನ್ರಿ? ನಾ ಏನು ಅಂತ ಹೇಳ್ಬಾರ್ದು ಹೇಳಿದ್ದೆ ನಮ್ಮ ಅತ್ತಿ ಶುಗರ್ ಐತಿ ಅಂತ ಅಷ್ಟೇ ಹೇಳಿ ಬಂದೆ. ಎತ್ತಿ ಹೊಟ್ಟೆ ಸೇಕತೈತಿ. ಉಪ್ಪಿನಕಾಯಿ ಪಪ್ಪಿನಕಾಯಿ ಎಲ್ಲ ಹಚ್ಕೊಂಡು ಬಂದುಬಿಟ್ರೆ ಹದಿಸಿರಿ ಎತ್ತಿ ಇದನ್ನು ತಿಂತೀನಿ ಹಿಂದೆಗಡೆ ಮಾತಾಡ್ತೀನಿ. ಹೆಂಗೆ ನಾವ ಅತ್ತಿ ಒಂದು ಕೈ ಆದ್ರೆ ಸೊಸಿ ಮೇಲುಗೈನ ಹೆಂಗಿತ್ತು ಈ ಸೊಸಿ ಕರ ಮತ್ತೆ ನಮ್ಮ ವಿಡಿಯೋನ ನೋಡ್ತೀರಿ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳವಲ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಪೋರ್ಟ್ ಮಾಡಿರಿ. ಈಗ ದಿನಕ್ಕೊಂದು ಅತ್ತಿ ಸೊಸಿ ಜುಗಾಡ್ ತೊಗೊಂಬರ್ತೀನಿ ರೀ ಬಲ್ರಿ. ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಕೊಡ್ರಿ ಬೇಡ ಬಿಡ್ರಿ ಅದನ್ನೆಲ್ಲ ನೀವು ಮಾಡ್ತೀರಿ. ಆದರೆ ಇಷ್ಟ ಆತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ ನೀವು ನಮ್ಮ ವಿಡಿಯೋ ಹೆಂಗಿತ್ತು ಅಂತೇಳಿ. ಯಾಕಂದ್ರೆ ನೀವು ಕಮೆಂಟ್ ಮಾಡಿದ್ರಿ ಅಂದರೆ ನಾನು ವಿಡಿಯೋ ಚೆನ್ನಾಗಿ ಮಾಡಕತ್ತೀನಿ ಅಂತೇಳಿ ನನಗೂ ಇನ್ನೂ ಹೆಚ್ಚಿನ ಐಡಿಯಾ ಬರ್ತಾವೆ ಮಾಡ್ಬೇಕನ್ನೋ ಆಸೆ ಬರ್ತೈತೆ ರೀ. ಬಲ್ರಿ ನಾಳೆ ಮತ್ತೆ ಒಂದು ಅತ್ತಿ ಸೊಸಿ ಜುಗಾಡ್ ಜೊತೆ ಮತ್ತೆ ನಾ ಸಿಗ್ತೀನಿ ರೀ.